ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತು. ನಾನು ಡಾಕ್ಟರ್ ಅಮೀರ್ ಎಚ್ ಅಂತ. ನಾನು ಒಂದು ಜನರಲ್ ಪ್ರಾಕ್ಟೀಷನರ್, ಜನರಲ್ ಫಿಸಿಷಿಯನ್, ಇನ್ಫೆಕ್ಷಿಯಸ್ ಡಿಸೀಸಸ್ ಸ್ಪೆಷಲಿಸ್ಟ್ ಮತ್ತು ಒಂದು ಡಯಾಬಿಟಾಲಜಿಸ್ಟ್. ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 ಅಂತ, HSR ಲೇಔಟ್, ಬೆಂಗಳೂರು, ಕರ್ನಾಟಕ ರಾಜ್ಯ, ಭಾರತ ದೇಶದಿಂದ. ನಾನಿವತ್ತು ಮಾತಾಡ್ತೀನಿ, ಈ ಎಲ್ಲ ಹೇಳಿಕೆಗಳನ್ನು ನೀವು ಅಭ್ಯಾಸ ಮಾಡಿಲ್ಲ ಅಂದರೆ, ನಿಮ್ಮ ಜೀವನದಲ್ಲಿ ಉಪಯೋಗ ಮಾಡಿಲ್ಲ ಅಂದರೆ ಏನಾಗತ್ತೆ ಅಂತ. ಇದು ಹೆಂಗೆ ಗೊತ್ತಾಗತ್ತೆ ಅಂದರೆ, ನಾವು ಒಂದು ಪರೀಕ್ಷೆ ಕೊಟ್ಟರೆ ನಾವು ಆ ಪರೀಕ್ಷೆನ ಫಲಿತಾಂಶಕ್ಕೆ ವೇಟ್ ಮಾಡ್ತೀವಿ. ಆವಾಗ ನಮಗೆ ಗೊತ್ತಾಗತ್ತೆ ಫಲಿತಾಂಶ ಬಂದಾಗ ಪರೀಕ್ಷೆಯಲ್ಲಿ ನಾವು ಹೆಂಗೆ ಮಾಡಿದ್ದೀವಿ ಅಂತ. ಬಟ್ ಈ ಮದೀನಾ ಅಂತ ಒಂದು ನಗರಕ್ಕೆ ಹೋದರೆ, ಮದೀನಾದಲ್ಲಿ ಏನಾಗುತ್ತೆ ಅಂದರೆ, ನೀವೇನೋ ಪರೀಕ್ಷೆ ಮಾಡ್ತಾ ಇದ್ದೀರಾ ಅದರ ಫಲಿತಾಂಶ ನೀವು ಡೈಲಿ ಹೆಂಗೆ ಊಟ ಮಾಡ್ತೀರಾ ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಇದರ ಎಕ್ಸಾಂಪಲ್ಲು ಹೇಳಿಕೆ 1-8-9-3ನಲ್ಲಿ ಹೇಳಿದ್ದಾರೆ. ನಫಿ ಇಬ್ನು ಉಮರ್ನವರು ರಜಿಯಲ್ಲಾನವರು ಹೇಳಿದರು, ಅವರು ಯಾವಾಗಲೂ ಒಂದು ಬಡವನ ಕರ್ಕೊಂಡು ಅವರ ಜೊತೆ ಕುಳಿಸ್ಕೊಂಡು ಊಟ ಮಾಡಿಸ್ತಾಯಿದ್ರು. ಇಲ್ಲಾಂದರೆ ಅವ್ರು ಊಟನೇ ಮಾಡ್ತಾ ಇರಲಿಲ್ಲ. ಯಾವಾಗಲೂ ಊಟ ಮಾಡುವಾಗ ಒಂದು ಬಡವನ ಕರೆದು ಕೂಡಿಸ್ಕೊಂಡು ಅವ್ರ ಜೊತೆಗೆ ಊಟ ಮಾಡ್ತಾಯಿದ್ರು. ಒಂದು ದಿವಸ ಒಂದು ಬಡವನಿಗೆ ಕರೆಸಿದ್ರು. ಅವನು ತುಂಬ ಊಟ ಮಾಡಿಬಿಟ್ಟ, ತುಂಬಾ ತಿಂದ್ಬಿಟ್ಟ. ಅದಕ್ಕೆ ಅವ್ರ ಕೆಲಸದವರಿಗೆ ಹೇಳಿದ್ರು, ನೋಡಪ್ಪ, ನೆಕ್ಸ್ಟ್ ಟೈಮು ಇವನಿಗೆ ನನ್ನ ಜೊತೆ ತಿನ್ನೋಕ್ಕೆ ಕರಿಬೇಡ, ಇವನು ತುಂಬ ಜಾಸ್ತಿ ತಿಂತಾನೆ. ಯಾಕಂದರೆ ದೇವರ ಮೇಲೆ ನಂಬಿಕೆ ಇಡೋನು ಸ್ವಲ್ಪ ತಿಂತಾನೆ, ಬಟ್ ಯಾರಿಗೆ ದೇವರ ಮೇಲೆ ನಂಬಿಕೆನೇ ಇಲ್ಲ ಅವನು ತಿಂತಾನೇ ಇರ್ತಾನೆ. ಅವನು ಹಸು ಮುಗಿಯೋದು ತುಂಬ ಕಷ್ಟ ಅಂತ. ಅದರಿಂದ ಅವ್ರಿಗೆ ಗೊತ್ತಾಯಿತು ಇವನು ದೇವರ ಮೇಲೆ ನಂಬಿಕೆ ಇಡೋದಿಲ್ಲ ಅಂತ. ಆಮೇಲೆ ಇನ್ನೊಂದು 1-8-9-0ನಲ್ಲಿ ಅನಸ್ ರಜಿಯಲ್ಲಾನವರು ಹೇಳಿದರೆ, ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರು ಅವರ ಇಡೀ ಜೀವನದಲ್ಲಿ ಹೊಟ್ಟೆ ತುಂಬ ರೊಟ್ಟಿ ತಿಂದಿಲ್ಲ ಮತ್ತು ಒಂದು ಕುರಿ ಬೆಂಕಿ ಮೇಲೆ ಬೇಯಿಸ್ತಾ ಇರ್ತಾರಲ್ಲ ಆ ಕುರಿ ಜೀವನದಲ್ಲಿ ತಿಂದಿಲ್ಲ. ಅಂದರೆ ಅವರು ಇಡೀ ಜೀವನ ಏನೋ ಒಂದು ಸ್ಪೆಷಲ್ ಐಟಮ್ಮು ತಿಂದಿಲ್ಲ ಮತ್ತು ರೊಟ್ಟಿ ಅಂಥ ವಸ್ತುನು ಹೊಟ್ಟೆ ತುಂಬಷ್ಟು ತಿಂದಿಲ್ಲ. ಅಂದರೆ ಇಡೀ ಜೀವನದಲ್ಲಿ ಒಂದು ದಿವಸ, ಒಂದು ತಿಂಗಳು, ಒಂದು ವರ್ಷ ಅಲ್ಲ, ಇಡೀ ಜೀವನದಲ್ಲಿ ಅವ್ರ ಹೊಟ್ಟೆ ತುಂಬುವಷ್ಟು ಏನೂ ತಿಂದಿಲ್ಲ ಮತ್ತು ಏನೋ ಮಾಂಸದ ಸ್ಪೆಷಲ್ ಐಟಮ್ ಅವ್ರು ತಿಂದೇ ಇಲ್ಲ. ಇದರಿಂದನೇ ನೀವೇನಾದರೂ ಮದೀನಾ ಅಂತ ಒಂದು ನಗರಕ್ಕೆ ಹೋಗಿಬಿಟ್ಟು ಹೆಂಗೆ ತಿಂತೀರಾ ಅಂತ ನೋಡಿಬಿಟ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನೀವು ದೇವ್ರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀರಾ ಅಂತ. ದಯವಿಟ್ಟು ತಮ್ಮನ್ನು ಜೋಕರ್ ಕಾಮಿಡಿಯನ್ ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ. ಧನ್ಯವಾದಗಳು. ಇದು ನಿಮ್ಮ ಸಹೋದರ ಸಂಬಂಧಿಗಳ ಜೊತೆ ಶೇರ್ ಮಾಡ್ಕೊಳ್ಳಿ.